ಫ್ರೆಂಡ್ಸ್ ಆಗುವ ನಾವು ಫ್ರೆಂಡ್ಸ್. ಅದು ತಿನ್ನಲ್ಲ ಮರೆ ನಿನಗೆ ಹ್ಯಾಂಡ್ ಶೇಕ್ ಕೇಳ್ತಿರೋದು. ಅದಕ್ಕಲ್ಲ ರೀ, ಯಾರ ಹ್ಯಾಂಡ್ ಶೇಕ್ ಕೊಟ್ಟಿದಾರಲ್ಲ ಲಾಸ್ಟಿಗೆಲ್ಲ ಕೈ ಕೊಟ್ಟೋದು ಅವರೇ. ಅರೆ ಅಂಥದ್ದೇನು ಕಮಿಟ್ಮೆಂಟ್ಸ್ ಇಲ್ಲ ಅಲ್ಲ ನಮ್ದು. ಎಕ್ಸಾಕ್ಟ್ಲಿ ಅದೇ ಹೇಳ್ತಿರೋದು ನಾನು. ಏನು ಇಲ್ಲ ಅಂತಂದ್ರು ನಾನು ಕೈನ ಗಟ್ಟಿಯಾಗಿ ಹಿಡ್ಕೊಳಕ್ ನೋಡ್ತೀನ ರೀ. ನಿಮ್ಗೆ ಬ್ಲೇಮ್ ಮಾಡಲ್ಲ ರೀ ನಾನು, ಆಮೇಲೆ ನಿಮಗೂ ಉಸಿರು ಕಟ್ಟುತ್ತೆ. ನೀನಿರಲ್ಲ ನಿನ್ನ ಬೌಂಡ್ರೀಸಲ್ಲಿ, ನೀನು ಯಾಕೆ ಅಟ್ಯಾಚ್ ಆಗ್ತೀಯಾ? ಆಗಲ್ಲ ರೀ, ಮೇ ಬಿ ನನ್ನ ಪಾಸ್ಟಿಂದ. ಅಂದ್ರೆ ಆ ಸ್ಕೂಲ್ ಬೆಂಚಲ್ಲೂ ನಂಗೆ ಚೂಸ್ ಮಾಡಲಿ ಅಂತ ವೇಟ್ ಮಾಡ್ತಿದ್ನ. ಎಂಥ ಸ್ಪೆಷಲ್ ಇದೆ ಅಂತ ಚೂಸ್ ಮಾಡ್ತಾರೆ. ಗುಂಪಲ್ಲಿ 10ರಲ್ಲಿ 7ನೇವನ್ ಆಗ್ತಿದ್ದೆ, ಗ್ರೂಪ್ ಡ್ಯಾನ್ಸಲ್ಲಿ ಹಿಂದ್ಗಡೆ ಮರ ಹಾಕ್ತಿದ್ದೆ, ಟೀಮಲ್ಲಿ ಎಕ್ಸ್ಟ್ರಾ ಪ್ಲೇಯರ್ ಆಗ್ತಿದ್ದೆ. ಅವ್ರು ನೋಟಿಸ್ ಮಾಡ್ತಿದ್ದಾರೆ ಅಂತಂದ್ರೆ ಸ್ವಲ್ಪ ಜಾಸ್ತಿನೇ ಎಫರ್ಟ್ ಹಾಕ್ತಿದ್ದೆ. ಅವ್ರು ನಗ್ತಿದ್ದಾರೆ ಅಂತಂದರೆ ನಂಗೆ ನಾನೇ ಆಡ್ಕೋತಾ ಇದ್ದೆ. ಇವತ್ತಿಗೂ ಸ್ಕೂಲಲ್ಲಿ ಎಲ್ಲರಿಗೂ ನನ್ನ ಕ್ಲಾಸ್ಮೇಟು ಬಿಟ್ಟರೆ ಯಾರಿಗೂ ಫ್ರೆಂಡ್ ಅಲ್ಲ, ಯಾವ ಟೀಚರ್ಗೂ ನನ್ನ ಹೆಸರು ಗೊತ್ತಿಲ್ಲ. ಅರ್ಥ ಆಗ್ತದೆ, ಬಟ್ ನೀನು ವೀಕ್ ಅನ್ಕೊಂಬೇಡಲ್ಲ ನಿಮಗೆ. ವೀಕಾ? ನೋ, ಐಮ್ ವೆರಿ ಲೋ ಮೇಂಟೆನೆನ್ಸ್ ಗಾಯ್. ಇನ್ಫ್ಯಾಕ್ಟ್ ನನಗೆ ಪ್ರಯಾರಿಟಿ ಅಲ್ಲದಿದ್ರೂ ಓಕೆ, ನಂಗೆ ರೆಸ್ಪಾನ್ಸಿಬಿಲಿಟಿ ಆಗೋಕೆ ಇಷ್ಟ ಇಲ್ಲ. ನಂಗೆ ಪದೇ ಪದೇ ರಿಯಶ್ಯೂರೆನ್ಸು ಬೇಡ. ಯಾರಾದರೂ ಬಿಟ್ಟು ಹೋಗ್ತೀನಿ ಅಂತಂದ್ರೂ ನಾನು ಯಾಕೆ ಅಂತ ಸೆಕೆಂಡ್ ಟೈಮ್ ಕೇಳಲ್ಲ. ಬಟ್ ಹ್ಯಾಂಡ್ ಶೇಕ್ ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ವಿಚಾರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ.